ಕಲಾಪದಲ್ಲಿ ಶಾಸಕರು ಐಪಿಎಲ್ ಮ್ಯಾಚ್ ನೋಡೋದಕ್ಕೆ ನಮಗೆ ಒಂದೇ ಟಿಕೆಟ್ ಕೊಡ್ತಾರೆ. ಒಂದು ಟಿಕೆಟ್ ಸಾಲೋದಿಲ್ಲ, ಮಿನಿಮಮ್ 4 ಟಿಕೆಟ್ ಆದ್ರೂ ಕೊಡಬೇಕು, ಸೆಪರೇಟ್ ಗ್ಯಾಲರಿಯನ್ನ ಮಾಡಬೇಕು ಅಂತ ಹೇಳಿ ದೊಡ್ಡ ಸಮಸ್ಯೆಯ ಬಗ್ಗೆ ಕಲಾಪದಲ್ಲಿ ಚರ್ಚೆಯನ್ನ ಮಾಡಿದ್ರು. ಈಗ ಆ ಸಮಸ್ಯೆ ಬಗ್ಗೆ ಹರಿಯುವ ಹಂತಕ್ಕೆ ಬರ್ತಾ ಇದೆ. ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. ಐಪಿಎಲ್ ಮ್ಯಾಚ್ ಅನ್ನು ನೋಡೋದಕ್ಕೆ ಟಿಕೆಟ್ ಡಿಮ್ಯಾಂಡ್ ಮಾಡಿದ್ದ ಶಾಸಕರಿಗೆ ಗುಡ್ ನ್ಯೂಸ್ ಸಿಗುತ್ತೆ. ಜನಪ್ರತಿನಿಧಿಗಳ ಉಚಿತ ಬೇಡಿಕೆ ಈಡೇರಿಕೆಗೆ ಕೆಎಸ್ಸಿಎ ಮುಂದಾಗಿದೆ. 4 ಉಚಿತ ಟಿಕೆಟ್ಗೆ ಶಾಸಕರು ಡಿಮ್ಯಾಂಡ್ ಮಾಡಿದ್ರು. ಕಲಾಪದಲ್ಲೇ ಜನ ನಾಯಕರಿಗೆ 4 ಫ್ರೀ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ರು. ವೆಂಕಟೇಶ್ ಪ್ರಸಾದ್ ಅವರು ಮಾತಾಡ್ತಾ ಇದ್ದಾರೆ ಕೇಳಿ. ಐಪಿಎಲ್ ಟಿಕೆಟ್ ಡಿಮ್ಯಾಂಡ್ ಮಾಡಿದ್ದ ಶಾಸಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕೊನೆಗೂ ಕಲಾಪದಲ್ಲಿ ಚರ್ಚೆ ಮಾಡಿದ ವಿಚಾರಕ್ಕೆ ಕೆಎಸ್ಸಿಎ ಅಸ್ತು ಅಂದಿದೆ. 4 ಟಿಕೆಟ್ ಅನ್ನು ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯಿತು. ಕೆಎಸ್ಸಿಎ ಪದಾಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ರಾಜ್ಯದ ಅತಿ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ಬಗೆಹರಿಯುವಂತೆ ಕೆಲಸ ಆಗಿದೆ. ಶಾಸಕರಿಗೆ 4 ಟಿಕೆಟ್ ಸಿಗುತ್ತೆ. ಕುಟುಂಬಸ್ಥರಿಗೆ ಇವತ್ತು ಬೆಳಗ್ಗೆ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಯಾರಿಗೆ ಆಸಕ್ತಿ ಇದೆಯೋ ಅವರು ಹೋಗಿ ದುಡ್ಡು ಕೊಟ್ಟು ತಗೊಂಡು ಮ್ಯಾಚ್ ಅನ್ನ ನೋಡ್ಲಿ ಅಂತ ಅಂದಿದ್ರು. ಅದೊಂದು ಕಮರ್ಷಿಯಲ್. ಆ ಕಮರ್ಷಿಯಲ್ ಮ್ಯಾಚ್ಗೆ ಉಚಿತ ಟಿಕೆಟ್ ಕೇಳೋದು ಶೋಭೆ ತರೋದಿಲ್ಲ ಅಂತ ಹೇಳಿ ಅವರು ಅಪಸ್ವರವನ್ನ ಎತ್ತಿದ್ರು. ಅದರ ಬೆನ್ನಲ್ಲೇ ಕೆಎಸ್ಸಿಎ ಪದಾಧಿಕಾರಿಗಳು ಅಧಿಕಾರಿಗಳೆಲ್ಲರೂ ಕೂಡ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ರು. ತೀರ್ಮಾನಕ್ಕೆ ಬಂದಿದ್ದಾರೆ. 4 ಟಿಕೆಟ್ ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಕಲಾಪದಲ್ಲಿ ಚರ್ಚೆ ಆದ ವಿಚಾರಕ್ಕೆ ಕೊನೆಗೂ ಇಂಪ್ಯಾಕ್ಟ್ ಆಗಿರೋದು ಅಂದ್ರೆ ಅವರಿಗೆ ಟಿಕೆಟ್ ಸಿಗ್ತಾ ಇದೆ ಅಂತ ಅರ್ಥ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮಾತುಕತೆ ಆಗಿದೆ. ಜನಪ್ರತಿನಿಧಿಗಳಿಗೆ ಐಪಿಎಲ್ ಟಿಕೆಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ರು. 4 ಉಚಿತ ಟಿಕೆಟ್ ಡಿಮ್ಯಾಂಡ್ ಅನ್ನೇನಿಟ್ಟಿದ್ರು ಅದನ್ನ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕಲಾಪದಲ್ಲಿ ಚರ್ಚೆ ಆದಂತಹ ಅತಿ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಶಾಸಕರ ಸಮಸ್ಯೆಯನ್ನು ಹೇಳ್ಕೊಂಡಿದ್ರು. ಈಗ ಅದಕ್ಕೆ ಪರಿಹಾರ ಸಿಕ್ಕಿರೋದು 4 ಟಿಕೆಟ್. ಗುಡ್ ನ್ಯೂಸ್ ಸಿಕ್ಕಿದೆ. ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಖಂಡಿತ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಶಾಸಕರು ಓಪನ್ ಡಿಮಾಂಡ್ ಅನ್ನ ವಿಧಾನಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು. ನಾವು ಎಎಫ್ಇಗಳಿದಾವೆ, ನಾವು ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಪಡೆಯೋಕ್ಕಾಗಲ್ಲ, ಹಾಗಾಗಿ ನಮಗೆ ಹೆಚ್ಚುವರಿ 4 ಟಿಕೆಟ್ ಬೇಕು. ಈಗ 1 ಟಿಕೆಟ್ ಕೊಡ್ತಾ ಇದ್ದಾರೆ, ನಾವು ಕುಟುಂಬಸ್ಥರನ್ನ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಅಳಲನ್ನ ತೋಡ್ಕೊಂಡ್ರು. ಅದು ಪಕ್ಷಾತೀತವಾಗಿ ಒಂದು ಒಕ್ಕೂರವಾದಂತಹ ಒತ್ತಾಯವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಹೌದು, ಅವರು ಕೆಎಸ್ಸಿಎ ಪದಾಧಿಕಾರಿಗಳನ್ನ ಕರೆದು ಮೀಟಿಂಗ್ ಅನ್ನ ಮಾಡಿದ್ರು. ಮತ್ತೆ ಇವತ್ತು ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಬಹಳ ಪ್ರಮುಖವಾಗಿ 4 ಟಿಕೆಟ್ ಬೇಡಿಕೆ ಇಟ್ಟಿದ್ರು. ಮೊನ್ನೆ ನಡೆದಂತ ಮ್ಯಾಚ್ಗೆ 2 ಟಿಕೆಟ್ ಗಳನ್ನ ಕೊಡಲಾಗಿತ್ತು. ಹಾಗಾಗಿ ಇನ್ನು ಉಳಿದಂತ 2 ಟಿಕೆಟ್ ಗಳಿಗೆ ವಿಚಾರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಅವ್ರಿಗೊಂದು ಸಪರೇಟ್ ಆಗಿ ಗ್ಯಾಲರಿ ಮಾಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ. ಆ ಬೇಡಿಕೆಯೂ ಕೂಡ ಬಹುತೇಕವಾಗಿ ಸ್ಪಂದಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತು ಕೆಎಸ್ಸಿಎ ಎರಡೂ ಕೂಡ ಬಂದಿದ್ರು. ಇಬ್ಬರು ಪದಾಧಿಕಾರಿಗಳು ಕೂಡ ಇದ್ರು. ಅವರು ಜೊತೆ ಸಾಕಷ್ಟು ಸುದೀರ್ಘವಾದಂತಹ ಚರ್ಚೆನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಮತ್ತು ಸಾಕಷ್ಟು ಒಂದು ಫಲಪ್ರದವಾದಂತಹ ಮೀಟಿಂಗ್ ಅನ್ನುವಂತ ಮಾತುಗಳು ವ್ಯಕ್ತವಾಗ್ತಾ ಇದಾವೆ. ಬಹಳ ಪ್ರಮುಖವಾಗಿ 4 ಟಿಕೆಟ್ ಬಹುತೇಕವಾಗಿ ಕೊಡೋಕೆ ಒಪ್ಕೊಂಡಿದ್ದಾರೆ. ಆದ್ರೆ ಈ ಎಲ್ಲಾ ಮ್ಯಾಚ್ಗಳಿಗೆ 4 ಟಿಕೆಟ್ ಗಳನ್ನು ಕೊಡ್ತಾರಾ ಅಥವಾ ಕ್ವಾಲಿಫೈಯರ್ ಮ್ಯಾಚ್ಗಳಿಗೆ 4 ಟಿಕೆಟ್, ಈಗ ಉಳಿದಂತೆ 2 ಟಿಕೆಟ್ ಅಥವಾ 3 ಟಿಕೆಟ್ ಅಂತ ಏನು ಘೋಷಣೆ ಆಗಿದೆ ಅವುಗಳನ್ನಷ್ಟೇ ಕೊಡ್ತಾರ ಅನ್ನುವಂತ ಇನ್ನಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಬೇಕಿದೆ. ಒಟ್ಟಾರೆಯಾಗಿ ಕೆಎಸ್ಸಿಎ ಏನು ಮನವಿಗೆ ಸ್ಪಂದಿಸಿದೆ ಅನ್ನುವಂಥದ್ದು ಬಹುತೇಕವಾಗಿ ಸ್ಪಷ್ಟವಾಗ್ತಾ ಇದೆ. ಮತ್ತು ಶಾಸಕರ ಡಿಮಾಂಡ್ ಏನಿತ್ತು ಅದನ್ನ ಫುಲ್ಫಿಲ್ ಮಾಡೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಅಂತ ಡಿಕೆ ಸುರೇಶ್ ಅವರೇ ಇವತ್ತು ಬೆಳಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಯಾರಿಗೆ ಆಸಕ್ತಿ ಇದೆ ಅವರು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ನೋಡಬೇಕಾದಂತ ವಿಷಯ ಇದು ಅದರ ಹೊರತು ಕಮರ್ಷಿಯಲ್ ಮ್ಯಾಚ್ಗೆ ಈ ತರದ ಬೇಡಿಕೆ ಇಡೋದು ತಪ್ಪು ಅನ್ನುವಂತ ಮಾತುಗಳಲ್ಲಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ರಾಜ್ಯದ ಜನರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿರ್ತಕ್ಕಂಥ ಈ ಜನಪ್ರತಿನಿಧಿಗಳು ಟಿಕೆಟ್ಗಾಗಿ ಈ ತರದ ಬೇಡಿಕೆ ಇಟ್ಟಿದ್ದು ಅಸಹ್ಯ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಯಿತು. ಆದ್ರೂ ಕೂಡ ಒಕ್ಕೂರ್ಲ ಧ್ವನಿಯಿಂದ ಈ ಒಂದು ಶಾಸಕರು ಧ್ವನಿ ಎತ್ತಿದ ಕಾರಣಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಇಂಟ್ರೆಸ್ಟ್ ಇರುವ ಕಾರಣಕ್ಕಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಕಲಾಪದಲ್ಲಿ ಶಾಸಕರು IPL ಮ್ಯಾಚ್ ನೋಡೋದಕ್ಕೆ ನಮಗೆ ಒಂದೇ ಟಿಕೆಟ್ ಕೊಡ್ತಾರೆ. ಒಂದು ಟಿಕೆಟ್ ಸಾಲೋದಿಲ್ಲ, ಮಿನಿಮಮ್ 4 ಟಿಕೆಟ್ ಆದ್ರೂ ಕೊಡಬೇಕು, ಸಪರೇಟ್ ಗ್ಯಾಲರಿಯನ್ನ ಮಾಡಬೇಕು ಅಂತ ಹೇಳಿ ದೊಡ್ಡ ಸಮಸ್ಯೆಯ ಬಗ್ಗೆ ಕಲಾಪದಲ್ಲಿ ಚರ್ಚೆಯನ್ನ ಮಾಡಿದ್ರು. ಈಗ ಆ ಸಮಸ್ಯೆ ಬಗೆಹರಿಯುವ ಹಂತಕ್ಕೆ ಬರ್ತಾ ಇದೆ. ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. IPL ಮ್ಯಾಚ್ ಅನ್ನು ನೋಡೋದಕ್ಕೆ ಟಿಕೆಟ್ ಡಿಮ್ಯಾಂಡ್ ಮಾಡಿದ್ದ ಶಾಸಕರಿಗೆ ಗುಡ್ ನ್ಯೂಸ್ ಸಿಗುತ್ತೆ. ಜನಪ್ರತಿನಿಧಿಗಳ ಉಚಿತ ಬೇಡಿಕೆ ಈಡೇರಿಕೆಗೆ KSCA ಮುಂದಾಗಿದೆ. 4 ಉಚಿತ ಟಿಕೆಟ್ಗೆ ಶಾಸಕರು ಡಿಮ್ಯಾಂಡ್ ಮಾಡಿದ್ರು. ಕಲಾಪದಲ್ಲೇ ಜನ ನಾಯಕರಿಗೆ 4 ಫ್ರೀ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ರು. ವೆಂಕಟೇಶ್ ಪ್ರಸಾದ್ ಅವರು ಮಾತಾಡ್ತಾ ಇದ್ದಾರೆ ಕೇಳಿ. IPL ಟಿಕೆಟ್ ಡಿಮ್ಯಾಂಡ್ ಮಾಡಿದ್ದ ಶಾಸಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕೊನೆಗೂ ಕಲಾಪದಲ್ಲಿ ಚರ್ಚೆ ಮಾಡಿದ ವಿಚಾರಕ್ಕೆ KSCA ಅಸ್ತು ಅಂದಿದೆ. 4 ಟಿಕೆಟ್ ಅನ್ನು ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಇವತ್ತು DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯಿತು. KSCA ಪದಾಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ರಾಜ್ಯದ ಅತಿ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ಬಗೆಹರಿಯುವಂತ ಕೆಲಸ ಆಗಿದೆ. ಶಾಸಕರಿಗೆ 4 ಟಿಕೆಟ್ ಸಿಗುತ್ತೆ. ಕುಟುಂಬಸ್ಥರಿಗೆ ಇವತ್ತು ಬೆಳಗ್ಗೆ ಇದೇ DCM DK ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಅವರು ಯಾರಿಗೆ ಆಸಕ್ತಿ ಇದೆಯೋ ಅವರು ಹೋಗಿ ದುಡ್ಡು ಕೊಟ್ಟು ತಗೊಂಡು ಮ್ಯಾಚ್ ಅನ್ನ ನೋಡ್ಲಿ ಅಂತ ಅಂದಿದ್ರು. ಅದೊಂದು ಕಮರ್ಷಿಯಲ್. ಆ ಕಮರ್ಷಿಯಲ್ ಮ್ಯಾಚ್ಗೆ ಉಚಿತ ಟಿಕೆಟ್ ಕೇಳೋದು ಶೋಭೆ ತರೋದಿಲ್ಲ ಅಂತ ಹೇಳಿ ಅವರು ಅಪಸ್ವರವನ್ನ ಎತ್ತಿದ್ರು. ಅದರ ಬೆನ್ನಲ್ಲೇ KSCA ಪದಾಧಿಕಾರಿಗಳು ಅಧಿಕಾರಿಗಳೆಲ್ಲರೂ ಕೂಡ ಹೋಗಿ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಮಾಡಿದ್ರು. ತೀರ್ಮಾನಕ್ಕೆ ಬಂದಿದ್ದಾರೆ. 4 ಟಿಕೆಟ್ ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಕಲಾಪದಲ್ಲಿ ಚರ್ಚೆ ಆದ ವಿಚಾರಕ್ಕೆ ಕೊನೆಗೂ ಇಂಪ್ಯಾಕ್ಟ್ ಆಗಿರೋದು, ಅಂದ್ರೆ ಅವರಿಗೆ ಟಿಕೆಟ್ ಸಿಗ್ತಾ ಇದೆ ಅಂತ ಅರ್ಥ. DCM DK ಶಿವಕುಮಾರ್ ಅವರ ನಿವಾಸದಲ್ಲಿ ಮಾತುಕತೆ ಆಗಿದೆ. ಜನಪ್ರತಿನಿಧಿಗಳಿಗೆ IPL ಟಿಕೆಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ರು. 4 ಉಚಿತ ಟಿಕೆಟ್ ಡಿಮ್ಯಾಂಡ್ ಅನ್ನೇನಿಟ್ಟಿದ್ರು ಅದನ್ನ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕಲಾಪದಲ್ಲಿ ಚರ್ಚೆ ಆದಂತಹ ಅತಿ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಶಾಸಕರ ಸಮಸ್ಯೆಯನ್ನು ಹೇಳ್ಕೊಂಡಿದ್ರು, ಈಗ ಅದಕ್ಕೆ ಪರಿಹಾರ ಸಿಕ್ಕಿರೋದು. 4 ಟಿಕೆಟ್, ಗುಡ್ ನ್ಯೂಸ್ ಸಿಕ್ಕಿದೆ. ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಖಂಡಿತ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಶಾಸಕರು ಓಪನ್ ಐ ಡಿಮಾಂಡ್ ಅನ್ನ ವಿಧಾನಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು. ನಾವು AFಗಳಿದಾವೆ, ನಾವು ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಪಡೆಯೋಕ್ಕಾಗಲ್ಲ, ಹಾಗಾಗಿ ನಮಗೆ ಹೆಚ್ಚುವರಿ 4 ಟಿಕೆಟ್ ಬೇಕು. ಈಗ 1 ಟಿಕೆಟ್ ಕೊಡ್ತಾ ಇದ್ದಾರೆ, ನಾವು ಕುಟುಂಬಸ್ಥರನ್ನ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಅಳಲನ್ನ ತೋಡ್ಕೊಂಡ್ರು. ಅದು ಪಕ್ಷಾತೀತವಾಗಿ ಒಂದು ಒಕ್ಕೂರ್ಲವಾದಂತಹ ಒತ್ತಾಯವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಹೌದು, ಅವರು KSCA ಪದಾಧಿಕಾರಿಗಳನ್ನ ಕರೆದು ಮೀಟಿಂಗ್ ಅನ್ನ ಮಾಡಿದ್ರು. ಮತ್ತೆ ಇವತ್ತು ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಬಹಳ ಪ್ರಮುಖವಾಗಿ 4 ಟಿಕೆಟ್ ಬೇಡಿಕೆ ಇಟ್ಟಿದ್ರು. ಮೊನ್ನೆ ನಡೆದಂತ ಮ್ಯಾಚ್ಗೆ 2 ಟಿಕೆಟ್ ಗಳನ್ನ ಕೊಡಲಾಗಿತ್ತು. ಹಾಗಾಗಿ ಇನ್ನು ಉಳಿದಂತ 2 ಟಿಕೆಟ್ ಗಳ ವಿಚಾರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಅವರಿಗೊಂದು ಸಪರೇಟ್ ಆಗಿ ಗ್ಯಾಲರಿ ಮಾಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಕೂಡ ಬಹುತೇಕವಾಗಿ ಸ್ಪಂದಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ RCB ಮ್ಯಾನೇಜ್ಮೆಂಟ್ ಮತ್ತು KSCA ಎರಡೂ ಕೂಡ ಬಂದಿದ್ರು. ಇಬ್ಬರು ಪದಾಧಿಕಾರಿಗಳು ಕೂಡ ಇದ್ರು. ಅವರು ಜೊತೆ ಸಾಕಷ್ಟು ಸುದೀರ್ಘವಾದಂತಹ ಚರ್ಚೆಯನ್ನು DCM DK ಶಿವಕುಮಾರ್ ಅವರು ಮಾಡಿದ್ರು. ಮತ್ತು ಸಾಕಷ್ಟು ಒಂದು ಫಲಪ್ರದವಾದಂತಹ ಮೀಟಿಂಗ್ ಅನ್ನುವಂತ ಮಾತುಗಳು ವ್ಯಕ್ತವಾಗ್ತಾ ಇದಾವೆ. ಬಹಳ ಪ್ರಮುಖವಾಗಿ 4 ಟಿಕೆಟ್ ಬಹುತೇಕವಾಗಿ ಕೊಡೋಕೆ ಒಪ್ಕೊಂಡಿದ್ದಾರೆ. ಆದ್ರೆ ಈ ಎಲ್ಲಾ ಮ್ಯಾಚ್ಗಳಿಗೆ 4 ಟಿಕೆಟ್ ಗಳನ್ನು ಕೊಡ್ತಾರ ಅಥವಾ ಕ್ವಾಲಿಫೈಯರ್ ಮ್ಯಾಚ್ಗಳಿಗೆ 4 ಟಿಕೆಟ್, ಈಗ ಉಳಿದಂತೆ 2 ಟಿಕೆಟ್ ಅಥವಾ 3 ಟಿಕೆಟ್ ಅಂತ ಏನು ಘೋಷಣೆ ಆಗಿದೆ ಅವುಗಳನ್ನಷ್ಟೇ ಕೊಡ್ತಾರ ಅನ್ನೋಂತ ಇನ್ನಷ್ಟೇ DCM DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಬೇಕಿದೆ. ಒಟ್ಟಾರೆಯಾಗಿ KSCA ಏನು ಮನವಿಗೆ ಸ್ಪಂದಿಸಿದೆ ಅನ್ನುವಂಥದ್ದು ಬಹುತೇಕವಾಗಿ ಸ್ಪಷ್ಟವಾಗ್ತಾ ಇದೆ. ಮತ್ತು ಶಾಸಕರ ಡಿಮಾಂಡ್ ಏನಿತ್ತು ಅದನ್ನ ಫುಲ್ಫಿಲ್ ಮಾಡೋಕೆ DCM DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. DK ಶಿವಕುಮಾರ್ ಅವರ ಸಹೋದರ ಅಂತ DK ಸುರೇಶ್ ಅವರೇ ಇವತ್ತು ಬೆಳಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಯಾರಿಗೆ ಆಸಕ್ತಿ ಇದೆ ಅವರು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ನೋಡಬೇಕಾದಂತ ವಿಷಯ ಇದು ಅದ್ರ ಹೊರತು ಕಮರ್ಷಿಯಲ್ ಮ್ಯಾಚ್ಗೆ ಈ ತರದ ಬೇಡಿಕೆ ಇಡೋದು ತಪ್ಪು ಅನ್ನುವಂತ ಮಾತುಗಳಲ್ಲಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ರಾಜ್ಯದ ಜನರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿರ್ತಕ್ಕಂಥ ಈ ಜನಪ್ರತಿನಿಧಿಗಳು ಟಿಕೆಟ್ಗಾಗಿ ಈ ತರಹದ ಬೇಡಿಕೆ ಇಟ್ಟಿದ್ದು ಅಸಹ್ಯ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಯಿತು. ಆದ್ರೂ ಕೂಡ ಒಕ್ಕೂರ್ಲ ಧ್ವನಿಯಿಂದ ಈ ಒಂದು ಶಾಸಕರು ಧ್ವನಿ ಎತ್ತಿದ ಕಾರಣಕ್ಕಾಗಿ DCM DK ಶಿವಕುಮಾರ್ ಅವ್ರಿಗೂ ಇಂಟ್ರೆಸ್ಟ್ ಇರುವ ಕಾರಣಕ್ಕಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಮಾಡಿದ್ದಾರೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.